ನಮಸ್ಕಾರ ಫ್ರೆಂಡ್ಸ್. ಈ ದಿನ ಸುಖ ದಾಂಪತ್ಯಕ್ಕೆ ವಾರಕ್ಕೆ 2 ಬಾರಿ ಎಣ್ಣೆ ಹಾಕಿ ಅಂತ ಟೆಕ್ನಿಕ್. ಸಿಂಪಲ್. ಯಾವ ಎಣ್ಣೆ? ಬೇರೆ ಎಣ್ಣೆ ಅಲ್ಲ, ತಲೆಗೆ ಹಾಕತಕ್ಕಂಥ ಎಣ್ಣೆ. ಹೇಗಪ್ಪ ಅಂದರೆ, ಈಗ ನಿಮ್ಮ ಯಜಮಾನರು ಆಫೀಸಿಂದ ಸುಸ್ತಾಗಿ ಸಂಜೆ 6 ಗಂಟೆಗೆ ಬರ್ತಾರೆ. ಆಗ ಬಂದಾಗ ಕೆಲವು ಸರಿ ತಲೆನೋವು ಅಂತ ಹೇಳ್ತಾರೆ, ಸುಸ್ತಾಗಿದೆ ಅಂತ ಹೇಳ್ತಾರೆ, ಬಾಡಿ ಹೀಟ್ ಆಗಿರುತ್ತೆ, ಬಿಸಿಲೆಲ್ಲ ಒಣಗಿರ್ತಾರೆ. ಸಾಧ್ಯ ಆದರೆ, ಅಭ್ಯಾಸ ಆದರೆ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹೀಗೆ ಗಂಡಿನ ಮುಂದ್ಗಡೆ ಕೂರಿಸ್ಕೊಂಡು ಅವ್ರಿಗೆ ಒಂದು ಸರಳವಾದ ಟೆಕ್ನಿಕ್, ಅಕ್ಯುಪ್ರೆಷರ್ ಟೆಕ್ನಿಕ್ ಇದೆ. ಆ ಥರ ಇಟ್ಕೊಂಡು ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಫುಲ್ ಸ್ಟ್ರೆಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಎಲ್ಲ ಕಡಿಮೆ ಆಗಿ ಅನಿಸುತ್ತೆ. ಆಮೇಲೆ ನಿಧಾನ ಊಟ ಮಾಡಿ ಮಲಗಿದ್ರೆ ಸುಖಕರವಾದ ನಿದ್ರೆ ಬರುತ್ತೆ. ಇದು ಸರಳವಾದ ಟೆಕ್ನಿಕ್. ಹೆಂಡತಿ ಗಂಡನಿಗೆ ಮಾಡತಕ್ಕಂಥ ಪ್ರೀತಿಯ ಸೇವೆ. ಅದೇ ರೀತಿ ಗಂಡನು ಕೂಡ ಹೆಂಡತಿ ತಲೆಗೆ ನಿಧಾನ ಎಣ್ಣೆ ಹಾಕಿ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಆ ರೀತಿ ಮಸಾಜ್ ಮಾಡಿ ಹೋಲ್ ಸಿಸ್ಟಮ್ ರಿಲ್ಯಾಕ್ಸ್ ಆಗುತ್ತೆ. ಬಾಮ್ಮ ತೋರಿಸಿ ಟೆಕ್ನಿಕ್ ಹೇಗೆ ಅಂತ. ಈಗ ನಮ್ಮ ಮಿಸಸ್ ಬರ್ತಾರೆ ನೋಡಿ, ಎಷ್ಟು ಸರಳವಾಗಿ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ. ತಲೆಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಈ 3 ಬೆರಳು ಹಿಂಗೆ ಇಟ್ಕೊಳ್ಳಿ. ಸಿಂಪಲ್. ಈ ಗ್ರಿಪ್ ಇರುತ್ತೆ ಚೆನ್ನಾಗಿ ನೋಡಿ, ಈ ಥರ ಇಟ್ಕೊಂಡು ತಲೆಗೆ ಬಗ್ಸಿ. ದಿಸ್ ಈಸ್ ಅ ಪಾಯಿಂಟ್. ಈ ಪಾಯಿಂಟ್ ಇದೆಯಲ್ಲ, ಹಿಂದ್ಗಡೆ ಇನ್ನು ಸ್ವಲ್ಪ ತಲೆ ಬಗ್ಸಿ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ. ಇದು ಬೆರಳಿಗೆ ಇಟ್ಕೊಂಡಿರ್ತೀವಿ. ಈ ಪಾಯಿಂಟ್ ನಿಧಾನವಾಗಿ ಎಣ್ಣೆ ಹಾಕಿ ಈ ಥರ ಜಸ್ಟ್ ಪ್ರೆಸ್ ಮಾಡೋದು. ಗೊತ್ತಾಗುತ್ತೆ, ತುಂಬ ನೋವಿರುತ್ತೆ, ಬೆರಳೆ ಗೊತ್ತಾಗುತ್ತೆ. ಎಲ್ಲಿ ನೋವಿದೆಯೋ ಅಲ್ಲೇ ನಿಧಾನವಾಗಿ 2 ಹೆಬ್ಬೆರಳುಗಳಲ್ಲಿ ಈ ಥರ ಮಸಾಜ್ ಮಾಡಿ. ಒಂದು 2-3 ನಿಮಿಷ ಹಿಂಗೆ ಮಾಡ್ತಾ ಇದ್ರೆ ಸಾಕು, ಹಾಗೇ ನಿದ್ರೆ ಬರುತ್ತೆ. ಅಷ್ಟೊಂದು ಸ್ಟ್ರೆಸ್ ರಿಲೀಸ್ ಆಗುತ್ತೆ. ವೆರಿ ಸಿಂಪಲ್ ಆಕ್ಯುಪ್ರೆಷರ್ ಪಾಯಿಂಟ್. ಜೊತೆಗೆ ಕೊಬ್ಬರಿ ಎಣ್ಣೆ, ಬೇರೆ ಎಣ್ಣೆ ಹಾಕಿರ್ತಾರಲ್ಲ, ಅದು ಕೂಡ ಸಿಸ್ಟಮ್ ರಿಲ್ಯಾಕ್ಸ್ ಮಾಡ್ತಾ ಇರುತ್ತೆ. ಹೀಗೆ ಮಾಡಿಕೊಂಡು ನೋಡಿ, ಈಗ ಈ ಬೆರಳು ಹೇಳ್ತಾರೆ ಅವ್ರು ನೋವಾಗಿದೆ ಅಂತ. ಈ ಥರ ಮಾಡಿ ಮಸಾಜ್ ಮಾಡಾದ್ಮೇಲೆ ಹಾಗೇನೆ ಹಿಂಗೆ ಈ ಸೈಡಲ್ಲಿ ಹಿಂಗೆ 2 ಬೆರಳು ನೋಡಿ, ಈ ಬೆರಳಲ್ಲಿ ನಿಧಾನ ಈ ಥರ ಮಸಾಜ್ ಮಾಡಿ. ಈ ಥರ ಮಸಾಜ್ ಮಾಡಿ. ಇನ್ನೂ ಸ್ವಲ್ಪ ಟೈಮ್ ಇದ್ದು ಅವರು ಏನಾದ್ರು ಸ್ನಾನಕ್ಕೆ ಹೋಗ್ತಾರೆ ಅಂದರೆ, ಬಟ್ಟೆಗೆ ಎಣ್ಣೆ ಆಗಿಲ್ಲ ಅಂದರೆ ತಲೆ ಎತ್ತಿ ಈ ಭುಜಗಳನ್ನು ಸುಮ್ಮನೆ ಈ ಥರ ಪ್ರೆಸ್ ಮಾಡಿ. ಕಾಣಲ್ವೇನೋ? ಈ ಥರ ಭುಜಗಳನ್ನು ಪ್ರೆಸ್ ಮಾಡಿ. ಈ ಥರ ಭುಜಗಳನ್ನು ಪ್ರೆಸ್ ಮಾಡಿ ಅಷ್ಟೇ. 1-2 ನಿಮಿಷ. ಆಮೇಲೆ ತಲೆ ಎತ್ತು, ತಲೆನೋವೇನಾರ ಇದ್ರೆ ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ. ಇಷ್ಟೇ. ಎಣ್ಣೆ ಹಾಕಿರ್ತೀರ, ಈ ಥರ ಹಿಂಗೆ ಮಾಡ್ತಾ ರೀ. 1 ನಿಮಿಷ 2 ನಿಮಿಷ ಈ ಥರ ಮಸಾಜ್ ಮಾಡಿ. ಹೀಗೆಲ್ಲ ನೀವಿ ಹೀಗೆ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಆಗಿರ್ತಕ್ಕಂಥ ಎಲ್ಲ ಒತ್ತಡ ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಸ್ಪರ್ಶದಿಂದ, ನಿಮ್ಮ ಕನ್ಸರ್ನಿಂದ, ಕಾಳಜಿಯಿಂದ ಪ್ರೀತಿಯ ಮನೋಭಾವ ಬೆಳೆಯುತ್ತೆ. ಈ ರೀತಿ ಟೆಕ್ನಿಕ್ ಮಾಡಿ. ಸರಳ. ವಾರಕ್ಕೊಂದು 2 ಸಾರಿ ಮಾಡಿ. ಆಯ್ತು ಹೋಗಮ್ಮ. ಯು ಸಿ, ವೆರಿ ಸಿಂಪಲ್. ಇಲ್ಲಿ 3 ಬೆರಳು ಮತ್ತೆ ಹಿಂದಗಡೆ ಇಲ್ಲಿ ಒಂದು 3 ನಿಮಿಷ 4 ನಿಮಿಷ ಮಸಾಜ್ ಮಾಡಿ. ಹಾಗೇ ರಿಲ್ಯಾಕ್ಸ್. ಹಾಗೇ ಕಣ್ಣು ಮುಚ್ಕೊಂತಾರೆ, ಹಾಗೇ ರಿಲ್ಯಾಕ್ಸ್ ಆಗುತ್ತೆ. ಕೆಲವು ಸಲ ನಿದ್ರೆ ಬರೋಂಗಾಗುತ್ತೆ. ನಿದ್ರೆ ಬರೋಂಗ ಆದರೆ ನೀವು ನೀಟಾಗಿ ಮಸಾಜ್ ಮಾಡಿದ್ರ ಅಂತ ಅರ್ಥ. ಸೊ ಹಿಂದಗಡೆ ಈ ಹೆಬ್ಬೆರಳು ಉಪಯೋಗಿಸಿ, ಇಲ್ಲಿ 3 ಬೆರಳು ಉಪಯೋಗಿಸಿ, ಇಷ್ಟ ಏನು ಗೊತ್ತಲ್ಲ, ಸುಮ್ಮನೆ ಹೀಗೆ ಮಸಾಜ್ ಮಾಡಿ. ಅಷ್ಟೇ, ಪ್ರೆಸ್ ಮಾಡಿ ಸಾಕು. ನೋಡಿ, ಈ ರೀತಿ ಮಾಡೋದನ್ನು ಕಲ್ತ್ಕೊಂಡಾಗ ಸಹಜವಾಗಿ ನಮ್ಮಲ್ಲಿ ಅಹಂಕಾರ ಕಡಿಮೆ ಆಗತ್ತೆ. ಎಷ್ಟೇ ದೊಡ್ಡ ಆಫೀಸರ್ ಆಗಿರಲಿ, ಏನೇ ಆಗಿರಲಿ, ಈ ಆತ್ಮೀಯ ಸಂಬಂಧ ಬೆಳೆಯುತ್ತೆ. ಪ್ರೇಮಿಗಳಲ್ಲಿ ನೋಡಿ, ಪ್ರೇಮಿಗಳಲ್ಲಿ ಪ್ರೀತಿ ಜಾಸ್ತಿ ಆದಾಗ ಅಹಂ, ಈಗೋ ಇರಲ್ಲ. ಅದೇ ಗಂಡ ಹೆಂಡತಿ ಆದ ಮೇಲೆ ಈಗೋ ಸ್ಟಾರ್ಟ್ ಆಗುತ್ತೆ, ನಾನಾ ನೀನಾ ಅಂತ. ಸೊ ಎಲ್ಲಿ ಅಹಂ ಇರಲ್ವೋ ಅಲ್ಲಿ ಪ್ರೀತಿ, ಗೌರವ, ಸ್ನೇಹ ಬೆಳೆಯುತ್ತೆ. ಸೊ ಇದು ಬೆಳೆಸ್ಕೊಂಡು ಹೋಗೋಕ್ಕೆ ಈ ಥರ ಸರಳವಾದ ಟೆಕ್ನಿಕ್ಗಳು ಸಹಕಾರಿಯಾಗುತ್ತೆ. ಈಗ ಸಿಂಪಲ್ ಟೆಕ್ನಿಕ್ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರೋಗ್ರಾಮ್ ಮಾಡಿದಾಗ 1 ಡೇ
ಫುಲ್ ಪ್ರೋಗ್ರಾಮ್ ಅದು. ಆ ಥರ ಎಲ್ಲ ಪ್ರೋಗ್ರಾಮ್ ಮಾಡಿದಾಗ ಈ ಥರ ಸರಳವಾದ ಟೆಕ್ನಿಕ್ನ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಸುಖ ದಾಂಪತ್ಯಕ್ಕೆ ವಾರಕ್ಕೆ 2 ಬಾರಿ ಎಣ್ಣೆ ಹಾಕಿ ತಲೆಗೆ ಮಸಾಜ್ ಮಾಡಿ, ಖುಷಿ ಆಗುತ್ತೆ. ಇದೇ ಅಂತ ದೊಡ್ಡ ಟೆಕ್ನಿಕ್ ಅಲ್ಲ. ಜೀವನದಲ್ಲಿ ನಿಜವಾಗೂ ಸಂತೋಷವಾಗಿ ಸಂಬಂಧ ಸುಮಧುರವಾಗಿರಬೇಕು ಅಂದರೆ ಏನು ದೊಡ್ಡ ವಿದ್ಯೆ ಕಲಿಯೋದು ಬೇಕಾಗಿಲ್ಲ. ಸಣ್ಣ ಪುಟ್ಟದಕ್ಕೆ ನಾವು ಸ್ಪಂದಿಸಿದ್ರೆ ಸಾಕು. ಆ ಸ್ಪಂದನ ಇದ್ದಾಗ ಪ್ರೀತಿ ಸಹಜವಾಗಿ ಬರುತ್ತೆ. ಅಹಂನ ಅಳಿಸಿ ಪ್ರೀತಿಯಲ್ಲಿ ಬದುಕಿ. ನನ್ನ ಗಂಡನಿಗೆ ನನ್ನ ಜೊತೆ ಮಾತಾಡೋಕ್ಕೇ ಟೈಮ್ ಇಲ್ಲ, ಯಾವಾಗಲೂ ಕಂಪ್ಯೂಟರ್ ಮುಂದೆ ಇರ್ತಾರೆ, ಇಲ್ಲ ಅಂದರೆ ಮೀಟಿಂಗಲ್ಲಿ ಇರ್ತಾರೆ. ನಾನೆಲ್ಲಿ ಅವ್ರ ಹತ್ರ ಖುಷಿಯಾಗಿ ಮಾತಾಡೋಕ್ಕಾಗತ್ತೆ ಅಂತ. ಪ್ರೀತಿ ಎಲ್ಲಿದೆ ಸಾರ್ ಅಂದರು. ಈಗೇನಿದೆ ಬಿಡಿ ಸಾರ್ ಅಂದರು. ಮದುವೆಯಾಗ 15 ವರ್ಷ ಆಗಿದೆ ಅಂದರು. ಆಕ್ಚುಲಿ ಸರಳವಾಗಿ ಮಾತಾಡಿದ್ರು ಅದೊಂದು ಅರ್ಥ ಇದೆ. ಆಗ ನನಗೆ ಒಂದು ಕವನ ನೆನಪಾಯ್ತು, ನಾನೇ ಬರೆದಂತ ಕವನ. ಅವನು ದುಡಿದು ದಣಿದು ಮನೆ ಸೇರಿ ಮಡದಿಯ ಮಡಿಲಲ್ಲಿ ಅವನನ್ನೇ ಮರೆಯುವಾಸೆ. ಅವಳು ಮುಂಜಾನೆಯಿಂದ ಸಂಜೆಯವರೆಗೂ ಸಂಸಾರದಲ್ಲಿ ಕಟ್ಟಿದ್ದ ಮೋಡ ಕರಗಿಸಿ ಹಗುರಾಗುವಾಸೆ. ಈ ಮಳೆಯ ಆರ್ಭಟದಲ್ಲಿ ಈಜಿದ್ದು ಸ್ವಲ್ಪ ದಿನ, ಮುಳುಗಿದ್ದು ಎಷ್ಟೋ ದಿನ. ಇದೊಂದು ಸಣ್ಣ ಕವನ. ನಾವು ಬದುಕಿನಲ್ಲಿ ಎಷ್ಟೋ ಸಣ್ಣ ಸಣ್ಣ ವಿಚಾರಗಳನ್ನು ಮರ್ತ್ಬಿಟ್ಟಿರ್ತೀವಿ. ಹೆಂಡತಿ ಏನ್ ಮಾಡ್ದಲ್ಲ ಗಂಡನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಇಷ್ಟಪಡ್ತಿರ್ತಾಳೆ. ಆದ್ರೆ ಗಂಡನಿಗೆ ಕೇಳುವ ತಾಳ್ಮೆ ಇರಲ್ಲ. ಅಲ್ಲಿ ಏನ್ ಮಿಸ್ಟೇಕ್ ಆಗುತ್ತೆ ಅಂದ್ರೆ, ನಾನು ಸರಳವಾದ ಟೆಕ್ನಿಕ್ ನಿಮ್ಗೆ ಕೊಡ್ತೀನಿ. ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಅವನಿಗೆ ಯಾರು ಇಷ್ಟನೋ ಅವರ ಬಗ್ಗೆ ಮಲಗುವ ವೇಳೆಯಲ್ಲಿ ನೆಗೆಟಿವ್ ಮಾತಾಡಬಾರ್ದು, ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ಬಾರ್ದು. ಆಗ ಅವನಿಗೆ ಮನಸ್ಸಿನಲ್ಲಿ ದ್ವಂದ್ವಗಳು ಉಂಟಾಗಿ ಪ್ರೀತಿ ಕಾಣೆಯಾಗಿ ಪ್ರೇಮ ಮರೆಯಾಗುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಹೆಣ್ಮಕ್ಳಾಗ್ಲಿ ಯಾರೇ ಆಗ್ಲಿ, ಮಲಗುವ ವೇಳೆಯಲ್ಲಿ ಯಾರಿಗೆ ಇಷ್ಟವಾದಂಥ ವ್ಯಕ್ತಿಗಳ ಬಗ್ಗೆ ನಾವು ನೆಗೆಟಿವ್ನ ಮಾತಾಡಬಾರ್ದು. ಎಷ್ಟೋ ಸಲ ಮನಸ್ಸಿನ ಭಾವನೆಗಳೆಲ್ಲ ಹಂಚ್ಕೋಬೇಕು, ಅದಕ್ಕೊಂದು ಕಾಲಕ್ಕಾಗಿ ಕಾಯಬೇಕು, ಹಂಚ್ಕೊಂಡಾಗ ಮನಸ್ಸು ಹಗುರಾಗುತ್ತೆ. ಡಾಕ್ಟರ್ ಉಮಾ ಕೃಷ್ಣಮೂರ್ತಿ ಅಂತ ಗ್ರೇಟ್ ಸೈಕ್ಯಾಟ್ರಿಸ್ಟ್, ಅವರ ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು, ನನಗೆ ಇನ್ನೂ ನೆನಪಿದೆ. ಅವ್ರ ಹುಡುಗ ಬರ್ತಾನೆ, ಒಂದು ಕೌನ್ಸಿಲಿಂಗ್ಗೋಸ್ಕರ ಹುಡುಗ ಬಂದು ಎಲ್ಲ ಹೇಳ್ಕೊತಾ ಹೋಗ್ತಾನೆ. 1 ಗಂಟೆ ತನ್ನ ಕಥೆಯನ್ನೆಲ್ಲ ಹೇಳ್ಕೊಂಡು ಆದ್ಮೇಲೆ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ನಿನಗೆ ಮೆಡಿಸಿನ್ಸ್ ಕೊಡ್ತೀನಿ, 1 ತಿಂಗಳು ಮೆಡಿಸಿನ್ ತಗೋ, ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ನೀನು ಸರಿ ಹೋಗುತ್ತೆ, ನೋಡೋಣ ನೆಕ್ಸ್ಟ್ ಅಂತ ಹೇಳ್ತಾರೆ. ಆದ್ರೆ ಅವ್ನು 1 ಗಂಟೆ ಕೇಳಿದ್ಮೇಲೆ ಅವನು ಹೇಳ್ತಾನೆ, ಡಾಕ್ಟ್ರೇ ನನಗೆ ಯಾವ ಔಷಧಿನೂ ಬೇಡ ನನಗೆ, ನೀವು 1 ಗಂಟೆ ನನ್ನ ಮಾತೆಲ್ಲ ಕೇಳಿಸ್ಕೊಂಡ್ರಲ್ಲ, ನನ್ನ ಮನಸ್ಸು ಹಗುರಾಯ್ತು ಅಂತ. ಇದು ಒಂದು ಕಾನ್ಫರೆನ್ಸ್ ನಡೆದಿರ್ತಕ್ಕಂಥ ಘಟನೆ. ಈ ವಿಚಾರ ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ, ಎಷ್ಟು ವಿಚಾರಗಳನ್ನ ಮನಸ್ಸು ಬಿಚ್ಚು ಹಂಚ್ಕೋಬೇಕು ಅನ್ಸುತ್ತೆ. ಆದ್ರ ರಿಸೀವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವನ ಕೆಲಸ ಅವನು ಹೇಗ್ ಮಾಡ್ತದೆ, ಮನಸ್ಥಿತಿ ಹೇಗಿದೆ, ಅದನ್ನ ನೋಡಿಕೊಂಡು ನಾವು ಮಾತುಗಳನ್ನ ಆಡಬೇಕು. ಆಗ ಅದರಲ್ಲಿ ಸೊಗಸಿರುತ್ತೆ, ಮನಸ್ಸು ಹಗುರಾಗತ್ತೆ, ಪ್ರೀತಿ ತುಂಬ ಬರುತ್ತೆ. ಕೇಳುಗನಾಗೋದು ತುಂಬಾ ಮುಖ್ಯ. ಹೇಳೋರು ಬೇಕಾದಷ್ಟು ಜನ ಇರ್ತಾರೆ, ಕೇಳಿಸ್ಕೊಂಡು ಅದಕ್ಕೆ ಸಾಂತ್ವನ ಹೇಳೋದೇ ಕೌನ್ಸಿಲಿಂಗ್ ಅಂತ ಕರೆಯೋದು. ನಾವು ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಇದೇ ಬೇಕಾದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು. ನಾನು ನಿಜವಾಗ್ಲೂ ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಕೆಲವು ಸಾರಿ ಇಷ್ಟ ಇರ್ಲಿ ಇಲ್ಲದೆ ಹೋಗ್ಲಿ, ಸುಮ್ಮನೆ ಕೇಳಿಸ್ಕೊಳ್ಳಿ, ಎದುರುಗಡೆಯವ್ರಿಗೆ ಮನಸ್ಸು ಹಗುರಾಗತ್ತೆ. ಆದ್ರೆ ಹೇಳ್ಬೇಕಾದ್ರೂ ನೆನ್ಪಿಟ್ಕೊಳ್ಳಿ, ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ವಿಚಾರವನ್ನ ಅವ್ರ ಜೊತೆ ಹೇಳ್ತೀವಿ ಅನ್ನತಕ್ಕಂಥದ್ದು ತುಂಬಾ ಮುಖ್ಯ. ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ನಮಸ್ತೆ.